ಎಲ್ಲರಿಗೂ ನಮಸ್ತೆ. ಈಗ ಮಾರ್ನಿಂಗ್ 6 ಗಂಟೆ ಆಗಿದೆ. ಸೊ ನೈಟ್ ಮಲಗಬೇಕಾದ್ರೆ 12 ಗಂಟೆ ಆಗಿತ್ತು. ಈಗ ದರ್ಶನ ಆಲ್ರೆಡಿ 5 ಗಂಟೆಗೆ ಸ್ಟಾರ್ಟ್ ಆಗಿದೆ. ಈಗ ಇಮಿಡಿಯೇಟ್ ಎದ್ದು ಓಡ್ತಾ ಇರ್ತೇವೆ. ಸೊ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಹೊರಗಡೆ ಸ್ನೋಫಾಲ್ ಆಗ್ತಾ ಉಂಟು. ಇಲ್ಲಿ ಈ ಬೆಡ್ಶೀಟ್ ನೋಡಿ ಒಂದು ಸರ್ತಿ, ಈ ರೇಂಜಲ್ಲಿ ಉಂಟು ಇದು. ಇಲ್ಲಿ ಹೀಟ್ರ್ ಹಾಕ್ಕೊಂಡೇ ಮಲಗಿದ್ದೇವೆ. ಹೀಟ್ರ್ ಇಲ್ಲ ಅಂತ ಹೇಳಿದ್ರೆ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮೇ ಬಿ ಒಂದು -5 ಇರ್ಬೋದು ಇಲ್ಲಿ. ಇದನ್ನು ನೋಡ್ಬೇಕಾದ್ರೆ ಒಂದು ಅನಿಸ್ತಾ ಉಂಟು, ಏನಂತೇಳಿ ಆರ್ಮಿಯವರೆಲ್ಲ 6 ಮಂತ್ಸ್ ಎಲ್ಲ ವರ್ಕ್ ಮಾಡ್ತಾರೆ ಇದರಲ್ಲಿ ಕಾಶ್ಮೀರದಲ್ಲೆಲ್ಲ. ಸೊ ಇಲ್ಲಿ ಉತ್ತರಾಖಂಡಲ್ಲೇ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅವರಲ್ಲಿ ಹೇಗಿರ್ತಾರೋ ದೇವರಿಗೆ ಗೊತ್ತು. ಸೊ ಇದರ ಮೇಲೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ರೀಸೆಂಟಾಗಿ ನಮ್ಮದು ಗೌರ್ಮೆಂಟ್ ಅಗ್ನಿಪಥ್ ಮತ್ತು ಅಗ್ನಿವೀರ್ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದಿತ್ತು. ಸೊ ಏನಂತ ಹೇಳಿದರೆ, ಯಂಗ್ನವರಿಗೆ ಮಾತ್ರ ಆರ್ಮಿಗೆ ಜಾಯಿನ್ ಮಾಡಬೇಕು ಅಂತ. ಸೊ ಅದು ನನಗೆ ಈಗ ಒಂದು ರೈಟ್ ಅಂತ ಅನಿಸ್ತಾ ಉಂಟು. ಪಾಪ ಈ 45 ಇಯರ್ಸ್ನವರೆಲ್ಲ ಮೇ ಬಿ ಆರ್ಮಿಯಲ್ಲಿ ಇದ್ದರೆ, ಅಟ್ಲೀಸ್ಟ್ ಒಂದು 35-40 ಅವರೆಲ್ಲ ಇದ್ದರೆ, ಕಂಪೇರಿಟಿವ್ಲಿ 21 ಅವರಿಗೆ ಕಂಪೇರ್ ಮಾಡಿದರೆ ಅದು ತುಂಬ ಟಫ್ ಇರ್ತದೆ. ಅದು ಈಸಿ ಇಲ್ಲ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡಲಿಕ್ಕೆ. ಪ್ಲಸ್ ಇನ್ನೊಂದೇನೆಂದರೆ, ಈ ಜಮ್ಮು ಕಾಶ್ಮೀರ ಸೈಡೆಲ್ಲ ಫುಲ್ ಈ ಬೆಟ್ಟ ಗುಡ್ಡಗಳೇ ಇರುವಂಥದ್ದು. ಸೊ ಅಲ್ಲೆಲ್ಲ ಓಡಾಡಬೇಕು, ನಡೆದಾಡಬೇಕು ಅಂತ ಹೇಳಿದರೆ ಹೆಂಗ್ನವರಿಂದ ಮಾತ್ರ ಸಾಧ್ಯ. ಸೊ ಆ ಒಂದು ಏನು ಕಾನ್ಸೆಪ್ಟ್ ಇವತ್ತು ನನಗೆ ರಿಯಲ್ ಅಂತ ಅನಿಸ್ತಾ ಉಂಟು. ಓಕೆ, ಥ್ಯಾಂಕ್ ಯು. ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ನಾನು ಅಲ್ಲಿದ್ದು ವೀಡಿಯೋನ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.